ಶ್ರೀ ಸಾಯಿ ಸಚ್ಚರಿತ್ರೆ ಅಧ್ಯಾಯ 5 ಮುಂದುವರೆದ ಭಾಗ. ಮದುವೆಯ ದಿಬ್ಬಣದವರು ಖಂಡೋಬಾ ದೇವಾಲಯದ ಬಳಿ ಇದ್ದ ಭಕ್ತ ಮಹಾಳಸಾಪತಿಯವರ ಹೊಲದ ಸಮೀಪಕ್ಕೆ ಬಂದರು. ಗಾಡಿಗಳಿಂದ ಒಬ್ಬೊಬ್ಬರಾಗಿ ಎಲ್ಲರೂ ಇಳಿಯುತ್ತಿದ್ದರು. ಅದೇ ಸಮಯದಲ್ಲಿ ಆ ಯುವ ಫಕೀರನು ಗಾಡಿಯಿಂದ ಇಳಿದು ಬಂದನು. ಮಹಾಳಸಾಪತಿಯವರು ಆ ದಿವ್ಯ ತೇಜಸ್ಸಿನ ಯುವಕನನ್ನು ಕಂಡು ಪ್ರೀತಿಯಿಂದ ಯಾ ಸಾಯಿ ಎಂದು ಸ್ವಾಗತಿಸಿದರು. ಅಂದಿನಿಂದಲೇ ಎಲ್ಲರೂ ಅವರನ್ನು ಸಾಯಿ ಎಂದು ಕರೆಯಲು ಆರಂಭಿಸಿದರು. ನಂತರ ಕಾಲಕ್ರಮೇಣ ಇದೇ ಸಾಯಿ ಶಿರಡಿಯ ಪ್ರಸಿದ್ಧ ಹಾಗೂ ಪೂಜ್ಯನೀಯ ಶ್ರೀ ಸಾಯಿಬಾಬಾರಾಗಿ ಲೋಕವಿಖ್ಯಾತರಾದರು. ಶ್ರೀ ಸಾಯಿಬಾಬಾರವರು ಮಸೀದಿಯಲ್ಲಿ ವಾಸಿಸುತ್ತಿದ್ದರು. ದೇವಿದಾಸ ಎಂಬ ಸಾಧುವು ಬಹಳ ದಿನಗಳಿಂದ ಶಿರಡಿಯಲ್ಲಿ ಇದ್ದನು. ಅವನ ಸಂಘವು ಬಾಬಾರಿಗೆ ಸಹ ಸ್ವೀಕಾರ್ಯವಾಗಿತ್ತು. ಆದ್ದರಿಂದ ಅವರು ಇಬ್ಬರೂ ಕೆಲಕಾಲ ಒಟ್ಟಿಗೆ ವಾಸಿಸುತ್ತಿದ್ದರು. ನಂತರ ಜಾನಕಿದಾಸ ಎಂಬ ಮತ್ತೊಬ್ಬ ಸಾಧುವು ಬಂದನು. ಅವನು ಕೂಡ ಬಾಬಾರೊಂದಿಗೆ ಆತ್ಮೀಯ ಸಂಬಂಧವನ್ನು ಬೆಳೆಸಿದನು. ಅವರು ಪರಸ್ಪರ ಭೇಟಿಯಾಗುತ್ತಾ ಬರುವ ಹೋಗುವ ಸಂಬಂಧವನ್ನು ಹೊಂದಿದ್ದರು. ಅದೇ ಸಮಯದಲ್ಲಿ ಗಂಗಾಗೀರ ಎಂಬ ಸಾಧುವು ಕೂಡ ಶಿರಡಿಗೆ ಬಂದನು. ಅವನು ಮೊದಲಿಗೆ ಬಾಬಾರವರು ಸ್ವತಃ ತೋಟಕ್ಕೆ ನೀರೆರೆಯುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತನಾದನು. ನಂತರ ಅವನು ಹೇಳಿದನು, ಇಂತಹ ಅಮೂಲ್ಯ ರತ್ನವನ್ನು ಹೊಂದಿರುವ ಶಿರಡಿ ನಿಜವಾಗಿಯೂ ಪುಣ್ಯಸ್ಥಳವಾಗಿದೆ. ಇವರು ಸಾಮಾನ್ಯರಲ್ಲ, ಶಿರಡಿಯ ಅದೃಷ್ಟವೇ ಸರಿ ಎಂದು ಸಹ ಹೇಳಿದರು. ಅದೇ ಸಮಯದಲ್ಲಿ ಅಕ್ಕಲಕೋಟೆಯ ಮಹಾರಾಜರ ಶಿಷ್ಯರಾಗಿದ್ದ ಆನಂದ ಮಠದ ಆನಂದನಾಥ ಎಂಬ ಸಾಧುವು ಸಹ ಶಿರಡಿಗೆ ಬಂದಿದ್ದರು. ಅವರು ಆಧ್ಯಾತ್ಮಿಕ ಅನುಭವಗಳಲ್ಲಿ ಪಾರಂಗತನಾಗಿದ್ದನವರು ಮತ್ತು ಮಹಾನ್ ಸಾಧನೆಯ ಮಾರ್ಗದಲ್ಲಿ ನಡೆದವನಾಗಿದ್ದರು. ಶಿರಡಿಗೆ ಬಂದ ನಂತರ ಅವನು ಸಾಯಿಬಾಬಾರವರ ದರ್ಶನ ಪಡೆದು ಅವರ ದಿವ್ಯ ರೂಪವನ್ನು ನೋಡಿ ಅವನು ಮನಸ್ಸಿನಲ್ಲಿ ಬಾಬಾರವರ ನಿಜ ಸ್ವರೂಪವನ್ನು ಅರಿತುಕೊಂಡು ವಿನಮ್ರವಾಗಿ ಹೇಳಿದನು, ಇವರು ಸಾಮಾನ್ಯ ಮಾನವರಲ್ಲ, ಇವರು ನಿಜವಾದ ಅಮೂಲ್ಯ ರತ್ನ. ಇಂತಹ ದಿವ್ಯ ವ್ಯಕ್ತಿತ್ವವನ್ನು ಹೊಂದಿರುವ ಶಿರಡಿ ನಿಜವಾಗಿಯೂ ಧನ್ಯವಾಗಿದೆ. ನಿಮ್ಮ ಮಹಿಮೆಯನ್ನು ಲೋಕವು ಮುಂದೆ ತಿಳಿಯುತ್ತದೆ. ಹೀಗೆ ಹೇಳಿ ಆನಂದನಾಥನು ಬಾಬಾರವರ ಪಾದಗಳನ್ನು ಭಕ್ತಿಯಿಂದ ವಂದಿಸಿ ಶಿರಡಿಯ ಪವಿತ್ರತೆಯನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡನು. ನಂತರ ಅವನು ತನ್ನ ಸ್ಥಳಕ್ಕೆ ಹಿಂದಿರುಗಿದನು. ಈ ರೀತಿಯಾಗಿ ಅನೇಕ ಮಹಾತ್ಮರು ಸಾಯಿಬಾಬಾರವರ ದಿವ್ಯತೆಯನ್ನು ಅರಿತು ಶಿರಡಿಯನ್ನು ಪರಮಪವಿತ್ರ ತೀರ್ಥಕ್ಷೇತ್ರವೆಂದು ಘೋಷಿಸಿದರು. ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾರವರು ಅನೇಕ ಹೂವಿನ ಗಿಡಗಳನ್ನು ನೆಟ್ಟು ಬೆಳೆಸಿದ್ದರು. ಅವರ ಶಿಷ್ಯನಾದ ವಾಮನ ತಾತ್ಯ ಎಂಬವರು ಪ್ರತಿದಿನ 2 ಮಣ್ಣಿನ ಮಡಿಕೆಗಳನ್ನು ತಂದು ಕೊಡುತ್ತಿದ್ದರು. ಬಾಬಾರವರು ಆ ಮಡಿಕೆಗಳಲ್ಲಿ ನೀರು ತುಂಬಿ ಗಿಡಗಳಿಗೆ ನೀರು ಹಾಕುತ್ತಿದ್ದರು. ಸಂಜೆ ವೇಳೆಗೆ ಮಣ್ಣಿನ ಮಡಿಕೆಗಳನ್ನು ಒಂದೆಡೆ ಇಡಲಾಗುತ್ತಿತ್ತು. ಆದರೆ ಅವು ಹಸಿ ಮಣ್ಣಿನಿಂದ ಮಾಡಿದವುಗಳಾಗಿದ್ದರಿಂದ ಬಹಳ ಬೇಗ ಒಡೆಯುತ್ತಿದ್ದವು. ಮರುದಿನವೂ ವಾಮನ ತಾತ್ಯ ಮತ್ತೆ 2 ಹೊಸ ಮಡಿಕೆಗಳನ್ನು ತಂದು ಕೊಡುತ್ತಿದ್ದರು. ಈ ರೀತಿಯಾಗಿ ನಿರಂತರವಾಗಿ ಸುಮಾರು 3 ವರ್ಷಗಳ ಕಾಲ ಶ್ರಮ ಮಾಡಿ ಒಂದು ಸುಂದರವಾದ ತೋಟವನ್ನು ನಿರ್ಮಿಸಲಾಯಿತು. ಅದೇ ಸ್ಥಳದಲ್ಲೇ ಮುಂದೆ ಶ್ರೀ ಸಾಯಿಬಾಬಾರವರ ಸಮಾಧಿ ಮಂದಿರ ನಿರ್ಮಿಸಲಾಯಿತು. ಮುಂದುವರೆಯುವುದು. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ.